ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದು ಈ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 6 ವರ್ಸ್ 1-4. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತ್ಮ ಮರಣದಲ್ಲಿ ಪಾಲುಗಾರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯೋದು. ಹೀಗಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರಾಗಿ ಆತನೊಂದಿಗೆ ಉಣಿಸಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಇಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚು ನಾವು ಪಾಪದ ಇರಬೇಕು, ಎಂದಿಗೂ ಇರಬಾರದು ಎಂದು ಅಪೊಸ್ತಲನು ಪೌಲನು ಹೇಳ್ತಾನೆ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡವಾಗ ನೀವು ದೇವರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ. ಆ ನೀರಿನ ದೀಕ್ಷಾಸ್ನಾನದಲ್ಲಿ ಯೇಸು ಕ್ರಿಸ್ತನ ಮರಣದಲ್ಲಿ ಆತನ ಪುನರುತ್ಥಾನದ ಪಾಲುಗಾರರಾಗುತ್ತೀರಿ ಎಂಬುದಾಗಿ ಒಂದು ಪ್ರತಿಜ್ಞೆಯೊಡನೆ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ನೀವು ಪಾಪದಲ್ಲಿ ಜೀವಿಸಿದರೆ ಆ ನೀರಿನ ದೀಕ್ಷಾಸ್ನಾನಕ್ಕೆ ಯಾವ ಅರ್ಥವಿಲ್ಲ ಎಂಬುದಾಗಿ ಆಗ್ತದೆ. ಪ್ರೇರೆ ಅಪೊಸ್ತಲನು ಪೌಲನು ಹೇಳ್ತಾನೆ, ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಿಮ್ಮ ಪಾಪಗೋಸ್ಕರ ಸತ್ತಿದ್ದೀರಿ ಮತ್ತು ಆತನೊಟ್ಟಿಗೂ ಹೊಸಬರಾಗಿ ನಡ್ಕೊಳ್ಳಬೇಕೆಂಬ ತೀರ್ಮಾನದೊಡನೆ ಆತನ ಮರಣ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರಾಗುವುದಕ್ಕೆ ನೀರಿನಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದೀರಿ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 6 ವರ್ಸ್ 15 and 16. ಹಾಗಾದರೇನು? ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾ ಅಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿಯೇ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅಪೊಸ್ತಲನು ಪೌಲನು ಅತಿ ಸ್ಪಷ್ಟ ಹೇಳ್ತಾನೆ, ಕೃಪೆ ಉಂಟೆಂಬುದೇ ಪಾಪ ಮಾಡುವುದಾದರೆ ನೀವು ಪಾಪಕ್ಕೆ ದಾಸರಾಗ್ತೀರಿ. ಮತ್ತು ಪಾಪದ ಯಜಮಾನ ಸೈತಾನ್ ನಿಮ್ಮ ಯಜಮಾನ ಆಗ್ತಾನೆ. ನೀವು ಸೈತಾನನಿಗೆ ಅಧೀನರಾಗ್ತೀರಿ. ಅದಕ್ಕೆ ಪಾಪ ಮಾಡುವುದರೆ ಅದಕ್ಕೆ ಮರಣ ಬರ್ತದೆ. ಅದು ನಂಬಿಕೆಂಬ ವಿಧೇಯತೆಗೆ ದಾಸರಾದರೆ ಮಾತ್ರವೇ ನೀವು ನೀತಿವಂತಿಕೆ ಎಂಬ ಫಲ ಹೊಂದುತ್ತೀರಿ ಎಂಬುದು ಅಪೊಸ್ತಲನು ಪೌಲನು ಹೇಳ್ತಾನೆ. ಇನ್ನಿದವಾಗಿ ನೋಡ್ತೇವೆ, ಕೃಪೆ ಉಂಟು ಪಾಪ ಮಾಡಿದರೆ ಏನು ಆಗ್ತದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 11 ವಾಕ್ಯ. ರೋಮನ್ಸ್ ಚಾಪ್ಟರ್ 2 ವರ್ಸ್ 4-11. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಆಶ್ರಯ ಮಾಡುತ್ತೀಯಾ? ಪ್ರೇಲೆ ಕೃಪೆ ಇದು ಅರ್ಥ ಅಪೊಸ್ತಲನು ಹೇಳ್ತಾನೆ. ಕೃಪೆ ಎಂದರೆ ಆತನ ಅಪಾರವಾದ ದಯೆ, ಅಂದರೆ ದೇವರ ಅಪಾರವಾದ ದಯೆ, ದೇವರ ಸಹನ, ದೀರ್ಘಶಾಂತಿ, ಇದು ಕೃಪೆ ಹೇಳ್ತದೆ. ಈ ಕೃಪೆಯನ್ನು ಆಶ್ರಯ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಪ್ರಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಅಪೊಸ್ತಲನು ಪೌಲನು ಹೇಳ್ತಾನೆ, ದೇವರು ಕೊಟ್ಟ ಕೃಪೆ, ಆತನು ಅಪಾರವಾದ ದಯೆ, ಆತನ ಸಹನ, ಆ ದೀರ್ಘಶಾಂತಿ, ಈ ಕೃಪೆಯನ್ನು ಆಶ್ರಯ ಮಾಡಬಾರದು. ಈ ಕೃಪೆ ದೇವರು ಯಾಕೆ ಹೊರಟುಬಿಟ್ಟೆಂದರೆ ನಿಮ್ಮ ಮನಸ್ಸನ್ನು ನೀವು ಬೇರೆ ಮಾಡಿಕೊಂಡ್ರೆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಈ ಕೃಪೆ ನಿಮ್ಮನ್ನು ಪ್ರೇರಿಸುತ್ತದೆ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ನಂತರ 5ನೇ ವಾಕ್ಯದಲ್ಲಿ, ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯದ ತೀರ್ಪು ಪ್ರಕಟವಾದ ದಿವಸ ಬರುತ್ತದಷ್ಟೇ. ಆದರೆ ಪ್ರತಿಯೊಬ್ಬನಿಗೆ
ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತೇನೆ, ನೀವು ಕೃಪೆ ಉಂಟು ಎಂಬುದಾಗಿ ಆ ಕೃಪೆಯನ್ನು ತಿರಸ್ಕಾರ ಮಾಡಿ ಪಾಪ ಮಾಡುವುದಾದರೆ ನಿಮ್ಮ ಪಾಪಕ್ಕೆ ತಕ್ಕ ಹಾಗೆ ದೇವರ ಕೋಪ ಬರ್ತದೆ, ಅದರ ನ್ಯಾಯ ಬರ್ತದೆ. ದೇವರು ನಿಮ್ಮ ಕೃತ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಎಚ್ಚರಿಸ್ತೇನೆ. ಕೃಪೆ ಉಂಟು ಎಂಬುದು ಪಾಪ ಮಾಡಬಾರದು ಎಂಬುದಾಗಿ ಹೇಳ್ತಾನೆ. ನಾನು 7ನೇ ವಾಕ್ಯದಿಂದ ನಾನು ಓದ್ತೇನೆ. ಯಾರು ಪ್ರಭಾವ, ಮಾನ, ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಹಾಗಾದರೆ ನಿತ್ಯ ಜೀವ ಸಿಗಬೇಕಾದರೆ ಅಪ್ಪನೇ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿದ ಅಂದುಕೊಂಡು ನೀವು ಒಳ್ಳೆಯದನ್ನು ಅಂದರೆ ಒಳ್ಳೆಯದೆಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವ ಈ ಒಳ್ಳೆಯ ಕ್ರಿಯೆಯನ್ನು ಯಾರು ಬೇಸರ ಮಾಡ್ತಾರೋ ಅವರಿಗೆ ನಿತ್ಯ ಕೊಡುತ್ತಾನೆ ಎಂಬುದಾಗಿ ಅಪ್ಪಸ್ತಲ ಹೇಳ್ತಾನೆ. ಅದೇ 8-9 ವಾಕ್ಯದಲ್ಲಿ ಯಾರು ಸ್ವೇಚ್ಛವುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸಿದರೂ ಅವರಿಗೆ ಕೋಪ ರೌದ್ರಗಳು ಬರುವು. ಕೆಟ್ಟದ್ದು ನಡೆಸುವ ಪ್ರತಿಯೊಬ್ಬ ನರಪನಿಗೆ ಕಷ್ಟವು ಸಂಕಟ ಬರುವು. ಯುವತಿಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತೀನಿ, ದೇವರ ಕೃಪೆ ಉಂಟೆಂಬುದಾಗಿ ನೀವು ಪಾಪ ಮಾಡುವುದಾದರೆ ದೇವರ ಪ್ರತಿಯೊಬ್ಬ ಪಾಪ ಮಾಡುವನಿಗೆ ಕಷ್ಟವು ಸಂಕಟ ಬರುತ್ತದೆ ಎಂಬುದರಲ್ಲಿ ಎಚ್ಚರಿಕೆ ಕೊಡುತ್ತಾನೆ. 10ನೇ ವಾಕ್ಯದಲ್ಲಿ ಈಗ ಉಂಟು, ಆದರೆ ಒಳ್ಳೆಯದು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗು. ಯುವತಿಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಇಲ್ಲಪ್ಪ ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿದಿಷ್ಟು ಅಂತಕೊಂಡು ಒಳ್ಳೆಯದನ್ನು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾಡಿಕೊಂಡು ಮಾಡೋ ಒಳ್ಳೆಯ ಕ್ರಿಯೆಯನ್ನು ಮಾಡುವವರಿಗೆ ಪ್ರಭಾವ, ಮಾನ, ಮನಃಶಾಂತಿ ಅಷ್ಟೇ ಅದರೊಟ್ಟಿಗೆ ನಿತ್ಯ ಜೀವನವನ್ನು ಕೊಡುತ್ತಾನೆ. ಅದಕ್ಕೋಸ್ಕರ ಪ್ರೇರೆ ಇದು ಅಪೊಸ್ತಲನು ಹೇಳ್ತಾನೆ, ಕೃಪೆ ಉಂಟು ಎಂಬುದೇ ಪಾಪ ಮಾಡಬಹುದು, ಎಂದಿಗೂ ಮಾಡಬಹುದು. ಯಾಕಂದರೆ ಎಂಟೊಂದು ಪಾಪ ಮಾಡುವುದರೆ ಆ ಕೃಪೆಯು ಪ್ರೇರೆ ಪಾಪ ಮಾಡೋ ಪ್ರತಿಯೊಬ್ಬರ ಮೇಲೆ ದೇವರ ಕೋಪ ಬರ್ತದೆ, ದೇವರ ನ್ಯಾಯ ತೀರ್ಪು, ಕಷ್ಟ ಸಂಕಟ ಬರ್ತದೆ. ಅದಕ್ಕೆ ನಿಮಗೆ ಕಷ್ಟ ಸಂಕಟಗಳು ನ್ಯಾಯ ತೀರ್ಪು ಶಿಕ್ಷೆಗಳು ಬರಬಾರದರೆ ನೀವು ಕೃಪೆಯು ನಿಮಗೆ ಕೊಳ್ಳಲ್ಪಟ್ಟಿದೆ. ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರಾಗಬೇಕು. ಮತ್ತು ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಾದರೆ ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಮತ್ತು ನಿತ್ಯ ಜೀವನದಲ್ಲಿ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ 4ನೇ ಅಧ್ಯಾಯದಲ್ಲಿ 17-19 ವಾಕ್ಯ. 1 ಪೀಟರ್ ಚಾಪ್ಟರ್ 4 ವರ್ಸ್ 17-19 ವರ್ಸ್. ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಮ್ಮಲ್ಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಇಲ್ಲಿ ಪೇತ್ರನು ಸಹ ಹೇಳ್ತಾನೆ, ಪ್ರೇರೆ ಕೃಪೆ ದೊರಕೊಳ್ಳಲ್ಪಟ್ಟಿದೆ. ಆ ಕೃಪೆ ಉಂಟೆಂಬುದಾಗಿ ಯಾರು ಪಾಪ ಮಾಡ್ತಾರೆ ಆ ಪಾಪ ಮಾಡುವ ಪ್ರತಿಯೊಬ್ಬರ ಮೇಲೆ ದೇವರ ಮನೆ ಎಂದರೆ ದೇವರ ಸಭೆಯಲ್ಲಿ ದೇವರ ಮಕ್ಕಳು ಕೃಪೆ ಉಂಟೆಂಬುದಾಗಿ ಅವರು ಪಾಪ ಮಾಡುತ್ತಾರೋ ಆ ಪಾಪ ಪ್ರತಿಯೊಬ್ಬರಿಗೆ ದೇವರ ನ್ಯಾಯ ತೀರ್ಪು ಬರ್ತದೆ. ಯಾಕೆಂದರೆ ಪಾಪ ಮಾಡುವವರಿಗೆ ಕಷ್ಟ ಸಂಕಟಗಳು ಬರ್ತವೆಂಬುದಾಗಿ ಅಪೊಸ್ತಲನು ಎಚ್ಚರಿಕೆ ಕೊಡ್ತಾನೆ. 5ನೇ ಅಧ್ಯಾಯದಲ್ಲಿ 10ನೇ ಮತ್ತು 11ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 5 ವರ್ಸ್ 10-11 ವರ್ಸ್. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್. ಇಲ್ಲ ಪೇತ್ರನು ಹೇಳ್ತಾನೆ, ದೇವರ ಕೃಪೆಯಿಂದ ನಿಮಗೆ ದೇವರು ನಿಮ್ಮ ಪಾಪಕ್ಕೆ ನಿಮಗೆ ನ್ಯಾಯ ತೀರ್ಪು ಕೊಡುವಾಗ, ಕಷ್ಟಗಳು ಬರುವಾಗ, ಬಾಧೆಗಳು ಬರುವಾಗ ನೀವು ಅದನ್ನು ಸಂಪೂರ್ಣವಾಗಿ ತಾಳಿಕೊಳ್ಳಬೇಕು. ಯಾಕಂದರೆ ದೇವರು ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಅಂದರೆ ನಿತ್ಯ ಜೀವಕ್ಕೆ ಅದನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನೀವು ನಾಶ ಆಗಬಾರ್ದು, ನಿತ್ಯ ಜೀವ ಹೊಂದಿಕೊಳ್ಳಬೇಕ ಉದ್ದೇಶದಿಂದ ನಿಮ್ಮ ಬಂದಿರೋ ಬಾಧೆಗಳು, ಕಷ್ಟಗಳು, ಸಂಕಟಗಳು, ವೇದನೆಗಳು ನೀವು ಸಹಿಸಿಕೊಳ್ಳಬೇಕು. ಸಹಿಸಿಕೊಂಡು ಪಾಪಕ್ಕೆ ಪಶ್ಚಾತ್ತಾಪಡುವುದಕ್ಕೆ ಅದು ನಿಮಗೆ ಪ್ರೇರೇಪಿಸುತ್ತದೆ ಮತ್ತು ನಿಮಗೆ ದೇವರು ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸ್ತಾನೆ ಎಂಬುದಾಗಿ ಪೇತ್ರ ಹೇಳ್ತಾನೆ. ಅದು ಈ ಎಲ್ಲ ಕಷ್ಟಗಳು, ಈ ಎಲ್ಲ ಸಂಕಟಗಳು, ವೇದನೆಗಳು ನಿಮಗೆ ಬೇಡ. ಈ ಲೋಕದಲ್ಲಿ ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಜೀವನ ಮಾಡಬೇಕು. ಈ ಲೋಕದ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಬೇಕು. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ಕೃಪೆ ಕೊಡಲ್ಪಟ್ಟಿದೆ. ಯಾಕೆಂದರೆ ಕೃಪೆಯಿಂದ
ದೇವರ ವಾಕ್ಯ ವಿಧೇಯಕೊಂಡು ಒಳ್ಳೆಯ ಕ್ರಿಯೆಯನ್ನು ಮಾಡುವುದರೆ ಪ್ರಭಾವ, ಮಾನ, ಮನಶಾಂತಿ ಈ ಲೋಕದಲ್ಲಿ ಸಿಗದೆ ಮತ್ತು ಪರಲೋಕದಲ್ಲಿ ನಿತ್ಯ ಜೀವ ಕೊಡ್ತಾ ಇದೆ ಎಂಬುದಾಗಿ ಅಪೊಸ್ತಲರು ಹೇಳುತ್ತಾರೆ. ಅದಕ್ಕೋಸ್ಕರ ಅಪೊಸ್ತಲರು ಹೇಳುತ್ತಾರೆ, ಕೃಪೆ ಉಂಟು ಎಂಬುದಾಗಿ ಪಾಪವನ್ನು ಮಾಡಬಾರದು, ಎಂದಿಗೂ ಮಾಡಬಾರದು ಎಂಬುದಾಗಿ ಹೇಳುತ್ತಾನೆ. ಎರಡನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಹಾಗೆ ನಡೆಯುವುದಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ನಾವು ನೋಡ್ತೇವೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-8 ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಪ್ರಿಯರೇ, ಕೃಪೆ ಎಂದರೆ ಇನ್ನೂ ದತ್ತವಾಗಿದೆ. ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿದಷ್ಟು ಪ್ರತಿಯೊಬ್ಬರಿಗೆ ದೇವರು ತನ್ನ ಕೃಪೆಯಿಂದ ಕ್ರಿಸ್ತ ಯೇಸುವಿನ ಮನಸ್ಸು ಕೊಟ್ಟಿದ್ದಾನೆ. ಆ ಕೃಪೆ ಏನು ಅಂದರೆ ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬೇಡಲೆಲ್ಲನೂ ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಅನ್ನಾದರೂ ಒಂದಷ್ಟು ವಿಧೇಯನಾದನು. ಪ್ರೇರೆ, ಇಲ್ಲಿ ದೇವರ ಕೃಪೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತ ಮನಸ್ಸು ಕೊಟ್ಟಿದೆ. ಆ ಮನಸ್ಸನ್ನು ಹೊಂದಿದವರು ಪ್ರತಿ ದೇವರ ಆಜ್ಞೆಗೆ ವಿಧೇಯರಾಗಲಿಕ್ಕೆ ಆ ಕೃಪೆ ಕೊಡಲ್ಪಟ್ಟಿದೆ. ಯಾಕಂದರೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿರುವಾಗ ತನ್ನ ಸ್ವಚಿತ್ತವನ್ನು ಮಾಡಿದೆ, ತನ್ನ ಚಿತ್ತವನ್ನು ಮಾಡಿದಾಗೆ ತನ್ನನ್ನೇ ಬರಿದು ಮಾಡಿಕೊಂಡನು ಮತ್ತು ಶಿಲುಬೆಯ ಮರಣವನ್ನು ಒಂದಷ್ಟು ಇದೆ. ಆ ರೀತಿ ದೇವರ ಕೃಪೆ ನಿಮಗೆ ಕೊಡಲ್ಪಟ್ಟಿದೆ. ಪರಿಪೂರ್ಣವಾಗಿ ದೇವರ ಚಿತ್ತಕ್ಕೆ, ದೇವರ ಆಜ್ಞೆಗೆ ನಡೆಯಲಿಕ್ಕೆ ದೇವರು ಕೂಡ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಅದನ್ನ ಆಜ್ಞೆ ವಿಧೇಯರಾಗಬೇಕು. ಯಾರು ವಿಧೇಯರಾಗ್ತಾರೋ ದೇವರು ವಾಗ್ದಾನ ಮಾಡಿದ ಡಿಟ್ರೋನಮಿ ಧರ್ಮಪದ ಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ 1-14 ವಾಕ್ಯದಲ್ಲಿ ದೇವರ ಆಶೀರ್ವಾದವನ್ನು ವಾಗ್ದಾನ ಮಾಡ್ತಾನೆ. ಈ ದೇವರು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳು ಯಾರು ಯೇಸು ಕ್ರಿಸ್ತನ ಹಾಗೆ ನಡೆಯುತ್ತಾರೋ ಅವರಿಗೆ ದೇವರು ಕೊಡುವನಾಗಿದ್ದಾನೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22-24 ವಾಕ್ಯ ತನಕ. ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 22-24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಇಲ್ಲಪ್ಪ ನೋಡ್ತೇನೆ, ದೇವರ ಕೃಪೆ ಎಂದರೆ ಆತನ ಉಪದೇಶ ಏನಿರ್ತಂದರೆ ಯೇಸು ನಂಬಿಕೆಟ್ಟವರು ನೀಡಿ ಮುಳುಗಿದ ತಗೊಂಡವರು ಪ್ರತಿದಿನ ಆತ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಮತ್ತು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲಿಕ್ಕೆ ಈ ಕೃಪೆ ಕೊಟ್ಟುಬಿಟ್ಟರೆ ಈ ಕೃಪೆಯನ್ನು ಉಪಯೋಗ ಮಾಡುವುದರೆ ಮಾತ್ರವೇ ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿದಿನ ದೇವರ ವಾಕ್ಯ ಓದುವುದಕ್ಕೆ, ವಾಕ್ಯ ಧ್ಯಾನ ಮಾಡೋದಕ್ಕೆ ಮತ್ತು ಏನು ವಾಕ್ಯ ಧ್ಯಾನ ಮಾಡಿದ್ರು ಆ ವಾಕ್ಯ ವಿದ್ಯಾರ್ಥಿಗೆ ನಡೆಯುವಾಗ ನೀವು ಪ್ರತಿದಿನ ನಿಮ್ಮ ಪೂರ್ವ ಸ್ವಭಾವವನ್ನು ನೀವು ತೆಗೆದು ಹಾಕಬೇಕು ಮತ್ತು ದೇವರ ವಾಕ್ಯ ವಿದ್ಯಾಗುವಾಗ ನೂತನ ಸ್ವಭಾವ ಧರಿಸಿಕೊಳ್ಳುವಾಗ ಅದು ಕ್ರಿಸ್ತನ, ಅದು ನೀತಿ ಉಳ್ಳದಾಗಿಯೂ ದೇವರ ಸ್ವಭಾವ ಉಳ್ಳದಾಗಿಯೂ ಅದು ಬದಲಾವಣೆ ಆಗ್ತದೆ. ಅಲ್ಲಿ ದೇವರ ಪವಿತ್ರ ಫಲಗಳು ತೋಲ್ಪಡುತ್ತವೆ. ಒಂದು ವೇಳೆ ಕೃಪೆ ಉಂಟು ಎಂಬುದಾಗಿ ನೀವು ಆಲಸ್ಯ ಮಾಡುತ್ತಾರೆ ನಿಮ್ಮ ಜೀವಿತದಲ್ಲಿ ಯಾವ ಬದಲಾವಣೆ ಕಂಡು ಬರ್ತದೆ. ನಾವು ನೋಡ್ತೇವೆ 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 ಜಾನ್ ಚಾಪ್ಟರ್ 5 ವರ್ಸ್ 18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ. ದೇವರು ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಇಡುವುದಿಲ್ಲ. ಇಲ್ಲಿ ಅಪೊಸ್ತಲ ಯೋಹನನು ಹೇಳ್ತಾನೆ, ನಿಜವಾದ ದೇವರ ಕೃಪೆ ಯಾರು ಹೊಂದಿಕೊಳ್ಳುತ್ತಾರೋ ಆ ಕೃಪೆಯಿಂದ ನೀವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಲ್ಪಡುವುದು ದೇವರ ಕೃಪೆಯಾಗಿದೆ. ಅದು ನಿಜವಾಗಿ ದೇವರಿಂದ ಹುಟ್ಟಿರುವುದಾದರೆ ಅಲ್ಲಿ ಯೋಹನ ಹೇಳ್ತಾನೆ ಅವನು ಪಾಪ ಮಾಡುವುದಿಲ್ಲ. ಯಾಕಂದರೆ ದೇವರಿಂದ ಹುಟ್ಟಿದಾತನು ಯೇಸು ಕ್ರಿಸ್ತನು ಆತನ ವಾಕ್ಯ ಅವನನ್ನು ಕಾಪಾಡುತ್ತದೆ ಮತ್ತು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಹಾಗಾದರೆ ಇವತ್ತು ನಿಮ್ಮ ಜೊತೆ ಪರೀಕ್ಷಿಸಿದರೆ ದೇವರ ಕೃಪೆ ಉಂಟು ಎಂಬುದೇ ನೀವು ಪಾಪವನ್ನು ಮಾಡುವುದಾದರೆ ಮಾತ್ರವೇ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ, ನಿಮ್ಮ ಆಸ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಮಾಧಾನ ಕದ್ದುಕೊಳ್ಳೋದಕ್ಕೆ ಆತನು ಬರುತ್ತಾನೆ. ಒಂದು ವೇಳೆ ನಿಜವಾಗಿ ನೀವು ಆ ದೇವರ ಕೃಪೆಯನ್ನು ಸ್ವೀಕಾರ ಮಾಡಿ ಆ ಕೃಪೆಯಿಂದ ನೀವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿರುತ್ತಾರೆ. ಇಲ್ಲಿ ಅಪೊಸ್ತಲ ಹೇಳ್ತಾನೆ ಆ ಕೃಪೆಯು ನಿಮಗೆ ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಆ ಕೃಪೆ ಎಂಬ ಯೇಸು ಕ್ರಿಸ್ತನು ನೀವು ಪಾಪ ಮಾಡಿದ್ರೆ ನಿಮ್ಮನ್ನು ಕಾಪಾಡ್ತಾನೆ ಮತ್ತು ಕೇಳಿಕೊಂಡಿದ್ದ ಸಹಿತ ನಿಮ್ಮನ್ನು ಹಿಡಿಯಲಿಕ್ಕೆ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆತನು ಬರುವುದಿಲ್ಲ, ಆತನಿಗೆ ಬರಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆತನು ಯಾವಾಗ ನಿಮಗೆ ಪಾಪ ಉಂಟೋ ಆವಾಗ ಮಾತ್ರ ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ. ನೀವು ದೇವರ ವಾಕ್ಯ ವಿದ್ಯಾರ್ಥಿ ನೋಡಿದರೆ ಪಾಪವನ್ನು ಮಾಡದಿದ್ದರೆ ಸಹಿತ ನಿಮ್ಮನ್ನು ಹಿಡಿದುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದು ಹೇಳ್ತಾರೆ. ಇವತ್ತು ನಿಮಗೆ ಸೈತಾನದಿಂದ ಸಂಪೂರ್ಣ ಸಂರಕ್ಷಣೆ ಬೇಕಾ?
ಹಾಗಾದರೆ ದೇವರ ಕೃಪೆಯು ಕೊಡಲ್ಪಟ್ಟಿದೆ ಹೊಸದಾಗಿ ಹುಟ್ಟಲಿಕ್ಕೆ. ಮತ್ತು ಹೊಸದಾಗಿ ಹುಟ್ಟುವುದು ಇದರ್ಥವಾಗಿದೆ. ಹೊಸದಾಗಿ ಹುಟ್ಟಿರುವವನು ಅವನು ನಿರಂತರವಾಗಿ ಪಾಪ ಮಾಡುವುದಿಲ್ಲ. ಯಾಕಂದರೆ ದೇವರ ಹುಟ್ಟಿದಾತನು ಅಂದರೆ ಯೇಸು ಕ್ರಿಸ್ತನು ಅಥವಾ ಆತನ ವಾಕ್ಯವು ಅವನನ್ನು ಕಾಪಾಡುತ್ತದೆ, ಕೇಳಿಕೊಂಡು ಅವನು ಹಿಡಿದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-14 ವಾಕ್ಯ. ರೋಮನ್ಸ್ 6:12-14. ಈಗಿರದಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತೆ ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಇಲ್ಲಿ ಹೇಳ್ತೇನೆ, ನಿಮ್ಮ ಸದ ಅಂಗಾಂಗಗಳನ್ನು ನೀವು ಪಾಪವನ್ನು ಮಾಡೋದಕ್ಕೆ, ದುಷ್ಟತೆ ಮಾಡೋದು ಸಾಧನಗಳಾಗಿ ಎಂದಿಗೂ ಒಪ್ಪಿಸಿ ಕೊಡಬಾರದು. ಆದರೆ ಸತ್ತವರಿಂದ ಜೀವಿತನಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಹಾಗಾದರೆ ದೇವರ ಕೃಪೆ ಕೊಡಲ್ಪಟ್ಟಿದೆ. ಯಾಕೆಂದರೆ ದಿನಾಲು ನಿಮ್ಮ ಶರೀರದ ಪ್ರತಿ ಅಂಗಾಂಗಗಳನ್ನು ನೀತಿ ಕೃತ್ಯ ಮಾಡುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಣೆ ಮಾಡೋದಕ್ಕೆ ಕೃಪೆ ಕೊಡಲ್ಪಟ್ಟಿದೆ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ನೀವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆ ಅಧೀನ ಆಗಿದ್ದರಷ್ಟೇ. ಇವತ್ತು ಈ ಕೃಪೆಯು ನೀವು ಕೊಡಲ್ಪಟ್ಟಿದೆ. ಪ್ರತಿ ದಿನ ಪ್ರತಿ ಗಳಿಗೆ ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ನಿಮ್ಮ ಅಂಗಗಳನ್ನು ಒಪ್ಪಿಸಿಕೊಡಬೇಕು. ಈಗ ಒಪ್ಪಿಸಿಕೊಡಿದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಸೈತಾನ ನಿಮ್ಮ ಮೇಲೆ ಅಧಿಕಾರವಿಲ್ಲ. ನಿಮ್ಮ ಮೇಲೆ ಪಾಪವಿದ್ದರೆ ಮಾತ್ರವೇ ಸೈತಾನನು ದೇವರಿಂದ ಅನುಮತಿ ಪಡೆದುಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ, ನಿಮ್ಮ ಆಸ್ತಿ ಕದ್ದುಕೊಂಡು ಹೋಗಲಿಕ್ಕೆ, ಕದಿಯುವುದಕ್ಕೆ, ಹಾಳು ಮಾಡೋದಕ್ಕೆ ಬರ್ತಾನೆ ವಿನಃ ನಿಮ್ಮಲ್ಲಿ ಪಾಪವಿಲ್ಲದಿದ್ದರೆ, ನೀವು ದೇವರ ಕೃಪೆಯನ್ನು ವಾಕ್ಯಕ್ಕೆ ವಿಧಿಯಾಗಿ ಒಪ್ಪಿಸಿಕೊಂಡಿದ್ದಾರೆ, ಸೈತಾನ ನಿಮ್ಮನ್ನು ಹಿಡಿಯಲಿಕ್ಕೆ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ. ಅವನು ಸೋತು ಹೋಗದೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಕೃಪೆ ಕೊಟ್ಟುಬಿಟ್ಟಿದೆ. ಯಾಕೆಂದರೆ ನಿಮ್ಮ ಶರೀರದ ಪ್ರತಿ ಅಂಗಗಳನ್ನು ನೀತಿ ಕರ್ತನ ಮಾಡುವ ಸಾಧನಗಳನ್ನಾಗಿ ಆತನ ಸಮರ್ಪಣೆ ಮಾಡಲಿಕ್ಕೆ ಈ ಕೃಪೆಯನ್ನು ಉಪಯೋಗ ಮಾಡಬೇಕು. ಆಗ ಯಾವುದೇ ಪಾಪವು ನಿಮ್ಮಲ್ಲಿ ಅಧಿಕಾರ ನಡೆಸಲಿಲ್ಲ ಎಂಬುದಾಗಿ ಅಪೊಸ್ತಲ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ನಾವು ನೋಡಿದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 5-8 ವಾಕ್ಯ. ರೋಮನ್ಸ್ 8:5-8. ಶರೀರ ಭಾವವನ್ನು ಅನುಸರಿಸಿ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಮಗೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದಿನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಅತಿ ಸ್ಪಷ್ಟ ಹೇಳ್ತೇನೆ, ನೀವು ದೇವರ ಕೃಪೆ ಉಂಟು ಎಂಬುದಾಗಿ ನೀವು ಶರೀರಾಧೀನ ಸ್ವಭಾವ ಪ್ರಕಾರ ನೀವು ಪಾಪದಲ್ಲಿ ಜೀವಿಸುವುದಾದರೆ ದೇವರಿಗೆ ನೀವು ಮೆಚ್ಚುವುದಿಲ್ಲ. ಆದರೆ ಯೇಸು ಕಂಕರ ಮಾಡಿ ನೀರು ಮುಳುಗಿದ್ದನ್ನು ತೆಗೆದುಕೊಂಡು ದೇವರ ಕೃಪೆ ಆ ದೇವರ ಪವಿತ್ರ ಆತ್ಮನಿಗೆ ವಿಧೇಯವಾಗಿ ನಡೆಯುತ್ತಾರೆ, ದೇವರು ನಿಮ್ಮನ್ನು ಮೆಚ್ಚುತ್ತಾನೆ, ನಿಮ್ಮ ಮನಸ್ಸಿಗೆ ಮನಃಶಾಂತಿ ಇರ್ತದೆ ಎಂಬುದು ಅಪೊಸ್ತಲ ಹೇಳ್ತಾನೆ. ಇವತ್ತು ಅನೇಕರು ಈ ಸಂದರ್ಭ ಅನೇಕರು ವೀಕ್ಷಕರು ತಮ್ಮ ಮನಸ್ಸಲ್ಲಿ ಅನೇಕ ವಿಧದ ಗೊಂದಲಮಯ, ಅನೇಕ ವಿಧ ಚಿಂತೆ, ಬೇಸರ, ನಿರಾಸೆ, ಭಯ ತುಂಬಲ್ಪಟ್ಟಿದೆ ಎಂಬುದು ದೇವರು ತೋರಿಸಿದ್ದಾನೆ. ಇದೆಲ್ಲ ಸಂಗತಿಯಿಂದ ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಎಲ್ಲ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ ಎಲ್ಲ ಗೊಂದಲದಿಂದ ಬಿಡುಗಡೆಯಾಗಬೇಕಾದರೆ ನಿಮ್ಮ ಮನಸ್ಸನ್ನು ಈ ದಿನ ದೇವರ ಕೃಪೆಯನ್ನು ಕೊಟ್ಟಿದೆ, ದೇವರ ಪವಿತ್ರಾತ್ಮರು ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನುಸಾರವಾಗಿ ಪವಿತ್ರಾತ್ಮನ ಸ್ವರಕ್ಕೆ, ಆದ ವಾಕ್ಯಕ್ಕೆ ವಿಧೇಯವಾಗಿ ನೋಡುವುದಾದರೆ ದೇವರ ಆತ್ಮನು ನಿಮ್ಮ ಮನಸ್ಸಿನ ಮೇಲೆ ಆತನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ ಮತ್ತು ಆತ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಕೊಡುತ್ತಾನೆ ಮತ್ತು ನೀವು ದೇವರಿಗೆ ಮೆಚ್ಚುತ್ತೀರಿ. ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸಿರಿ. ಅಪೊಸ್ತಲನಂತೆ ಕೃಪೆ ಉಂಟು ಎಂಬುದಾಗಿ ನೀವು ಪಾಪದಲ್ಲಿ ಜೀವಿಸಿದರೆ ನಿಮ್ಮ ಆತ್ಮ ಸಾಯುವುದು ನಿಶ್ಚಯ, ಗ್ಯಾರಂಟಿ. ನೆನಪಿಟ್ಟರೆ ಕೃಪೆ ಉಂಟು. ಕೃಪೆ ಎಂದರೆ ಆತನ ಅಪಾರಂಭಿತವಾದ ದಯೆ, ಆತನ ಸಹನ, ಆತನ ದೀರ್ಘ ಸಾಧೆ, ಇದು ಕೃಪೆಯಾಗಿದೆ. ಈ ಕೃಪೆ ಉಂಟು ಎಂಬುದಾಗಿ ನೀವು ಪಾಪದಲ್ಲಿ ಜೀವಿಸಿದರೆ ಅಪೊಸ್ತಲನು ಹೇಳ್ತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿ
ಬದುಕಿದರೆ ಸಾಯುವುದು ನಿಶ್ಚಯದಂತ ನೀವು ಪಾಪವನ್ನು ಅನುಸರಿಸಿ ಪಾಪಕ್ಕೆ ದಾಸರಾಗಿದ್ದರೆ ನಿಮ್ಮ ಆತ್ಮದಲ್ಲಿ ಸಾಯುತ್ತೀರಿ. ನಿಮ್ಮಲ್ಲಿರುವ ಆಶೀರ್ವಾದವು ಪ್ರೇರೆ ಅದು ನೀವು ಕಳೆದುಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಅದಕ್ಕೆ ಬದಲಾಗಿ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಪ್ರೇರೆ ಕೃಪೆ ಎಂದರೆ ದೇವರು ಕೃಪೆಯ ಪವಿತ್ರಾತ್ಮ ನಿಮ್ಗೆ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ಶಕ್ತಿಯಿಂದ ನೀವು ನಿಮ್ಮ ಸರಿಯಾದ ಸ್ವಭಾವಗಳನ್ನು ನಾಶ ಮಾಡುವುದರೆ ಜೀವಿಸುವಿರಿ ಎಂಬುದಾಗಿ ಅಪೊಸ್ತಲನು ಹೇಳ್ತಾರೆ. ಹಾಗಾದರೆ ಈ ರೀತಿ ಕೃಪೆಯು ಪ್ರೇರೆ ಅತಿ ಸ್ಪಷ್ಟ ಕೃಪೆ ಉಂಟು ಮುಂದೆ ನಾವು ಪಾಪ ಮಾಡಬಾರ್ದು. ಕೃಪೆ ಕೊಡಲ್ಪಡಿದೆ ಪಾಪದ ಮೇಲೆ ಜೀವನದಕ್ಕೆ. ಹಾಗಾದರೆ ಪಾಪದ ಮೇಲೆ ಜೀವನ ಬೇಕಾದರೆ ನೀವು 3 ಸಂಗತಿಗಳು ಮಾಡಬೇಕು. ದಿನಾಳು ಪ್ರಾರ್ಥನೆ ಮಾಡೋರಾಗಬೇಕು. ಪ್ರತಿದಿನ ಪ್ರಾರ್ಥನೆ ಮಾಡುತ್ತೀರೋ ಆಗ ದೇವರ ಕೃಪೆಯು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ. ಆಗ ದೇವರ ಆತ್ಮನ ಶಕ್ತಿಯು ಆತ್ಮನ ಕೃಪೆ ನಿಮಗೆ ಪಾಪದ ಮೇಲೆ, ಲೋಕದ ಮೇಲೆ, ಶರೀರದ ಆಸೆ, ಕಣ್ಣಾಸೆ, ಬದುಕು ಮಂಡಪದ ಮೇಲೆ ಜಯ ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೀವನ ಉತ್ತೇಜನ ಮಾಡುವುದಾದರೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ. ನಿಮಗೆ ಯಾವುದೇ ಕಾಯಿಲೆಗೋಸ್ಕರ ನಿಮಗೆ ವ್ಯಕ್ತಿಗೂ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಗೆ ಫೋನ್ ಮಾಡಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ, ನಾನು ಕೊಂಡಾಡ್ತೇನೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರು ನಾನು ಒಪ್ಪಿಸ್ಕೊಳ್ತೇನೆ. ದೇವ, ನಿನ್ನ ಕೃಪೆಯನ್ನು ಹೊಂದಿದ ನಿನ್ನ ಮಕ್ಕಳು ಎಂದಿಗೂ ಕೃಪೆ ಉಂಟು ಎಂಬುದಾಗಿ ಅವರ ಪಾಪದಲ್ಲಿ ಜೀವಿಸಿದಂತೆ ಆ ಕೃಪೆಯಿಂದ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲಿಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕು. ಮತ್ತು ಈ ಸಂದರ್ಭ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ ಕೊಟ್ಟು ನಿನ್ನ ವಾಕ್ಯ ವಿಧರಾಗೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಎಲ್ಲ ನಿನ್ನ ಕೃಪೆಯ ಆಶಯವನ್ನು ಅಂದುಕೊಳ್ಳುವ ಅವರಿಗೆ ಸಹಾಯ ಮಾಡಬೇಕು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.